7 ವರ್ಷದ ಮಗಳನ್ನ ಮಲತಂದೆಯೇ ಉಸಿರುಗಟ್ಟಿಸಿ ಹತ್ಯೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಸಿರಿ ಎಂಬ ಬಾಲಕಿಯನ್ನ ಪಾಪಿ ದರ್ಶನ್ ಕೊಂದಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನ ಹತ್ಯೆಗೈದಿದ್ದಾನೆ ಪಾಪಿ ತಂದೆ. ಕುಂಬಳಗೋಡು ಠಾಣಾ ವ್ಯಾಪ್ತಿಯ ಕನ್ನಿಕಾ ಬಡಾವಣೆಯಲ್ಲಿ ನಡೆದಂತಹ ಘಟನೆ ಇದು. ದರ್ಶನ್ ಎಂಬಾತನ ಜೊತೆಗೆ ಶಿಲ್ಪಾ ಮದುವೆಯಾಗಿರ್ತಾರೆ. ಮೊದಲ ಗಂಡ ಮೃತಪಟ್ಟ ಬಳಿಕ ದರ್ಶನ್ ಜೊತೆಗೆ ಎರಡನೇ ಮದುವೆ ಆಗಿರುತ್ತೆ ಶಿಲ್ಪಾ ಅವರಿಗೆ. ಹೆಂಡತಿ ಜೊತೆಗೆ ಜಗಳವಾಡಿ ಮಗಳನ್ನ ಹತ್ಯೆಗೈದಿದ್ದಾನಂತೆ ಪಾಪಿ. ಘಟನೆಯ ಬಳಿಕ ಎಸ್ಕೇಪ್ ಆಗಿದ್ದಾನೆ ಆರೋಪಿ ದರ್ಶನ್. ದರ್ಶನ್ಗಾಗಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವಳೆ 7 ವರ್ಷದ ಸಿರಿ ಅಂತ ಹೇಳಿ ಶಿಲ್ಪಾ ಅವರ ಮಗಳು. ಎರಡನೇ ಮದುವೆ ಆಗಿರುತ್ತೆ ಶಿಲ್ಪಾಗೆ. ಹೆಂಡತಿಯ ಜೊತೆಗೆ ಗಂಡನಿಗೆ ಜಗಳ ಆಗುತ್ತೆ. ಇದರಿಂದ ಕೋಪಗೊಂಡಂತಹ ಮಲತಂದೆ 7 ವರ್ಷದ ಮಗಳನ್ನ ಉಸಿರುಗಟ್ಟಿಸಿ ಹತ್ಯೆಗೈದಂತಹ ಘಟನೆ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, 7 ವರ್ಷದ ಮಗು, ಪಾಪ ಅದಕ್ಕೆ ಏನ್ ತಾನೇ ಗೊತ್ತಾಗುತ್ತೆ, ಪ್ರಪಂಚ ಏನು ಅನ್ನೋದೇ ಗೊತ್ತಿರಲ್ಲ. ಯಾರದ್ದೋ ಜಗಳದಲ್ಲಿ ಈಗ ಮಗು ಬಲಿಯಾಗಿರುವಂಥದ್ದು. ಈತನನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಏನಾದರೂ ಆಗಿದೆಯಾ? ಏನಾಯ್ತು, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಖಂಡಿತವಾಗ್ಲು ಗಂಡ ಹೆಂಡತಿ ಜಗಳದಲ್ಲಿ ಮಗು ಬಲಿಯಾಗಿರುವಂತಹ ಘಟನೆ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಕನ್ನಿಕಾ ಬಡಾವಣೆಯಲ್ಲಿ ಸಂಜೆ 7 ಗಂಟೆಗೆ ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಕ್ತಿರುವಂತದ್ದು. 6 ಗಂಟೆಯಿಂದ ಗಂಡ ಹೆಂಡತಿ ಇಬ್ರು ಕೂಡ ನಿರಂತರವಾಗಿ ಗಲಾಟೆ ಮಾಡ್ತಿರುವಂತ ಸಂದರ್ಭದಲ್ಲಿ ಮಗು ಭಯಪಟ್ಟು ಆಚೆ ಹೋಗಿ ಅಳ್ತಾ ಬೇರೊಬ್ಬರಿಗೆ ಹೇಳ್ತು ಅನ್ನುವಂತ ಕಾರಣಕ್ಕೆ ಆಕೆಗೆ ಒಳಗಡೆ ಎಳ್ಕೊಂಡ್ಬಂದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂತದ್ದು. ಈ ದರ್ಶನ್ ಮತ್ತೆ ಶಿಲ್ಪಾ ಏನಿದ್ದಾರೆ, ಕಳೆದ 2 ವರ್ಷಗಳಿಂದ ಎರಡನೇ ಮದುವೆ ಆಗಿದ್ರು ದರ್ಶನ್ ಅವರಿಗೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಕುಂಬಳಗೋಡು ಪೊಲೀಸರು ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಮಗುವಿಗೆ ಹತ್ಯೆ ಮಾಡಿದ ಬಳಿಕ ಆತ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಹಂತಕನಿಗಾಗಿ ಹುಡುಕಾಟವನ್ನ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.